ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮೂರಲ್ಲಿ ಜಿಟಿ ಜಿಟಿ ಮಳೆ, ಜೋರಾಗೂ ಬರಲ್ಲ, ಸುಮ್ಮನೂ ಇರಲ್ಲ. ಈ ಥರ ಜಿಟಿ ಜಿಟಿ ಮಳೆ ಹಿಡ್ಕೊಂಡ್ರೆ ಗಾರ್ಡನ್ನಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇನ್ನು ಈ ಗಿಡಗಳನ್ನ ನಾನು ಮಂಗಳೂರವ್ರಿಗೆ, ಆದರೆ ವಿದ್ಯಾ ಅನ್ನೋರಿಗೆ ನಾನು ಕಳಿಸ್ಕೊಟ್ಟಿದ್ದೆ. ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಹೂವಾಗಿದೆ, ಅದ್ರದ್ದು ಫೋಟೋ ನನಗೆ ಕಳಿಸಿದ್ದಾರೆ. ಇನ್ನು ಇದು ಕಾರ್ಕಳ, ಅವರು ಕಾರ್ಕಳದವ್ರಿಗೂ ಕಳಿಸ್ಕೊಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ. ನಾನು ಕಳಿಸಿದಂತಹ ಕೊರಿಯರು ಸೇಫಾಗಿ ತಲುಪಿದೆ ಅಂತಲೂ ನನಗೆ ಅವರು ವಿಡಿಯೋ ಕಳಿಸ್ತಾರೆ ಮತ್ತು ಫೋಟೋನೂ ಕಳಿಸ್ತಾರೆ. ಇದು ಬಳ್ಳಾರಿಗೆ ಕಳಿಸಿರೋವಂತಹ ಕೊರಿಯರು. ಮೇಡಮ್, ನೀವು ಕಳಿಸಿದ ಗಿಡ ಎಲ್ಲ ಬಂತು. ಎಲ್ಲ ಓಪನ್ ಮಾಡೋಷ್ಟರಲ್ಲೇ ಮುಕ್ಕಾಲು ತಾಸು ಆಗಿದೆ ಮೇಡಮ್. ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. 3 ದಿವಸ ಆಗಿದ್ರು ಕೂಡ ಗಿಡ ಅಷ್ಟು ಚೆನ್ನಾಗಿತ್ತು ಮೇಡಮ್ ಪ್ಯಾಕಿಂಗ್ ಅಂತ. ಹೂ ಕೂಡ ಬಿಟ್ಟು ಒಣಗಿದೆ ಇದರಲ್ಲಿ. ಮೇಡಮ್ ತುಂಬ ಚೆನ್ನಾಗಿ ಕಳಿಸ್ತಾರೆ. ಎಲ್ಲರೂ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ನಾನು 3ನೇ ಸರಿ ತರಿಸ್ತಿರೋದು ಈಗ. ಅಷ್ಟು ಚೆನ್ನಾಗಿ ಬಂದಿದ್ದಾವೆಲ್ಲ ಗಿಡ ಎಲ್ಲ. ತುಂಬ ಮಳೆ ಹಿಡ್ಕೊಂಬಿಟ್ಟಿದೆ ಮೇಡಮ್ ಇಲ್ಲಿ. ಅಷ್ಟು ಮಳೆ ಅಂದರೆ ಅಷ್ಟು ಮಳೆ ಇದೆ. ತುಂಬ ಮಳೆ ಇದೆ. ಇನ್ನು ಈ ಗಿಡನೂ ಅಷ್ಟೇ, ನನ್ನ ಹತ್ರ ತಗೊಂಡಿದ್ದಂತಹ ಗಿಡ ನೋಡಿ ಎಷ್ಟು ಚೆನ್ನಾಗಿ ಅವರು ಬೆಳೆಸಿ ಅದರಲ್ಲಿ ಹೂವು ಸಹ ಬಿಟ್ಟಿದೆ. ಇವರು ಗಿಡ ತಗೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ಹೆಚ್ಚು ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಯಾಕೆ ಅಂದರೆ ನಾನು ಅವರು ಕೇಳಿದಂತಹ ಗಿಡ ಕೊಡೋಕ್ಕೆ ಸಮಯ ಇರೋದಿಲ್ಲ. ಇನ್ನು ವೀಡಿಯೋ ಎಲ್ಲಿಂದ ಮಾಡೋದು? ನಾನು ಪ್ರತಿಯೊಬ್ಬರು ಬಂದಾಗೂ ಅಷ್ಟೇ ಹೆಚ್ಚು ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಅಂದರೆ ನಮ್ಮ ಮನೇಲಿ ಯಾರಾದರೂ ಇದ್ದಾಗ ಮಾತ್ರ ಅವರು ವೀಡಿಯೋ ಮಾಡ್ತಾರೆ ಅಷ್ಟೇ. ನಾನು ಒಬ್ಬಳೇ ಆದರೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಸಣ್ಣಗೆ ಮಳೆ ಬರ್ತಾ ಇದೆ, ಸೋನೆ ಥರ. ಅಂದರೂ ಸ್ವಲ್ಪ ಕೆಲಸ ಮಾಡ್ತಿದ್ದೀನಿ. ಹೆಂಗೋ ಜಾನಿ ಮನೆಗೆ ಹೋಗಿದ್ದಾನೆ, ಇಲ್ಲಾಂದರೆ ನನಗೆ ಅವನ ಹತ್ರ ಬಡ್ಕೋಬೇಕಾಗಿತ್ತು. ನೋಡಿ ಕೈಯೆಲ್ಲ ಮಣ್ಣಾಗಿದೆ. ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ವ್ಯೂವರ್ಸ್ ಒಬ್ಬರು ಬಂದರು, ಅವರು ಗಿಡ ಎಲ್ಲ ತೊಗೊಂಡೋದ್ರು. ಹಂಗಾಗಿ ಸದ್ಯ ಅವ್ರು ಹೋದ್ಮೇಲೆ ಮಳೆ ಬಂತು. ಪಾಪ ಮಳೆಯಲ್ಲಿ ಅವ್ರು ಬಂದಿದ್ರೆ ಕಷ್ಟ ಆಗ್ತಿತ್ತು. ಗಿಡ ಎಲ್ಲ ಅವರು ತೊಗೊಳಕ್ಕಾಗ್ತಾ ಇರಲಿಲ್ಲ, ಹಿಂಸೆ ಆಗೋದು. ಹಂಗಾಗಿ ಅವರು ತಗೊಂಡು ಹೋದ್ಮೇಲೆ ಮಳೆ ಬಂತು. ಇವಾಗ ಸ್ಟಾರ್ಟ್ ಆಯಿತು. ಬೆಳಗ್ಗೆಯಿಂದನೂ ಹಿಂಗೆ ಸಣ್ಣ ಸಣ್ಣಗೆ ಜಿಡಿ ಹನಿತಾನೇ ಇದೆ. ನಿನ್ನೆಯಿಂದನೂ ಬರ್ತಿದೆ, ಪರವಾಗಿಲ್ಲ. ಗಿಡಕ್ಕೇನೋ ನೀರು ಹಾಕೋಂಥದ್ದು ಏನಿಲ್ಲ. ನನಗೂ ಕೆಲಸಗಳಾಗುತ್ತೆ. ಇನ್ನು ನೋಡಿ ಇಲ್ಲಿ ಇದೆಲ್ಲನೂ ಹರಡಿಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಬೇಕು, ಕೆಲವೊಂದು ರಿಪೋರ್ಟ್ ಮಾಡ್ಕೋಬೇಕು. ತುಂಬಾ ಕೆಲಸ, ಏನು ಮಾಡೋದೋ ಗೊತ್ತಿಲ್ಲ. ಇವು ಡೇಸಿ ಗಿಡಗಳು. ಸಸಿ ಇಡ್ತಿದ್ದೀನಿ. ನೀವು ಒಂದು ಸಸಿಯಿಂದ ನೀವು ಸುಮಾರು ಸಸಿಗಳನ್ನೂ ಮಾಡ್ಕೋಬೋದು. ಇದು ಸೇವಂತಿಗೆ ಗಿಡದ ಥರನೇ ಪಕ್ಕದಲ್ಲಿ ಸಸಿಗಳೆಲ್ಲ ಬರ್ತಾ ಇರುತ್ತೆ. ಒಂದು ಸರಿ ತೊಗೊಂತು ಅಂದರೆ ನೀವು ಸುಮಾರು ಗಿಡಗಳನ್ನೂ ಮಾಡ್ಕೋಬೋದು. ಸದ್ಯಕ್ಕೆ ನಾನು 2 ಕಲರ್ ಮಾತ್ರ ಇಡ್ತಾ ಇದ್ದೀನಿ. ಗಾರ್ಡನಲ್ಲಿ ತುಂಬಾ ಕೆಲಸ ಇದೆ. ಆದರೂ ಈ ಸಣ್ಣ ಸಣ್ಣಗೆ ಮಳೆ ಬರ್ತಾ ಇರೋದ್ರಿಂದ ಯಾವ ಕೆಲಸಗಳು ಆಗ್ತಾ ಇಲ್ಲ ಗಾರ್ಡನಲ್ಲಿ. ಮಳೆ ಬಿಟ್ಟಾಗ ಕೆಲಸ ಮಾಡಬೇಕು, ಮತ್ತು ಮಳೆ ಬಂದಾಗ ಮನೆಗೆ ಬರಬೇಕು, ಇದೇ ರೀತಿ ಆಗಿದೆ. ನೋಡಿ ಇದು ಪಾಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಸಸಿಗಳಿತ್ತಲ್ಲ ಅದನ್ನೆಲ್ಲ ಇಟ್ಟಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಕೊಂಡ್ರೂ ಸಾಕು, ಅದ್ರ ತುಂಬಾ ನಿಮಗೆ ಸಸಿಗಳು ಬರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇದು ಡೇಸಿ ಗಿಡ, ಒಂಥರ ಕಲರ್ಫುಲ್ಲಾಗೂ ಸಹ ಚೆನ್ನಾಗಿರುತ್ತೆ ಗಾರ್ಡನಲ್ಲಿ ನೋಡೋಕ್ಕೆ. ಇದರಲ್ಲಿ ಹೂವು ಸೇವಂತಿಗೆ ಹೂವು ಥರನೇ ಬರುತ್ತೆ ಮತ್ತು ಸಸಿಗಳು ಅಷ್ಟೇ ಸೇವಂತಿಗೆ ಥರನೇ ಬರುತ್ತೆ. ನೋಡಿ ಮಳೆ ಸಣ್ಣ ಸಣ್ಣಗೆ ಸ್ಟಾರ್ಟ್ ಆಗಿದೆ. ಕಸ ಎಲ್ಲ ಗುಡಿಸ್ತಾ ಇದ್ದೆ. ಜಾನಿನಲ್ಲಿ ಕಟ್ಟಿದ್ದೀನಿ ನೋಡಿ. ಇಲ್ಲಾಂದರೆ ಈ ಮಳೆ ಒಳಗೆ ಬಂದು ರೋಸ್ತಾನೆ, ನನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಾನು ನೆನೆಯೋದಲ್ಲ ಅಂತ ಅವನು ನೆನೀತಾನೆ. ಅದಕ್ಕೆ ಅಲ್ಲಿ ಕಟ್ಟಾಕಿದ್ದೀನಿ. ಈ ಸೇವಂತಿಗೆ ಗಿಡ ಬರೋದೇ ಇಲ್ಲ ಅಂತೀರಾ? ನಾನು ಇದು ಗಾರ್ಡನ್ ವೇಸ್ಟ್ ಎಲ್ಲನೂ ಅದೇ ಸೇವಂತಿಗೆ ಗಿಡ ಕ್ಲೀನ್ ಮಾಡಿದಾಗ ನೋಡಿ ಇದರಲ್ಲಿ ಹಾಕಿದ್ದೆ. ನೋಡಿ ಇವಾಗ ತೆಗಿದೆ. ನೋಡಿ ಇದರಲ್ಲಿ ಇನ್ನೂ ನೋಡಿ, ಇಲ್ಲಿ ನೋಡಿ ಹೆಂಗೆ ಚಿಗುರು ಬರ್ತಿದೆ ನೋಡಿ. ಇದು ಸೇವಂತಿಗೆ ಗಿಡ. ಇದು ಯಾವ ಕಲರ್ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ನೋಡಿ, ನೀವು ಇದನ್ನು ಹಾಕಿದ್ರೂ ಬಂದುಬಿಡುತ್ತೆ ಸೇವಂತಿಗೆ ಗಿಡ. ಇಲ್ಲಿ ನೋಡಿ, ನೋಡಿ ಈಗ ಇದನ್ನು ನಾನು ಬೇರೆ ಪಾಟಿಗೆ ಹಾಕ್ತೀನಿ, ಹಾಕೋದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಕೆಲವ್ರು ಬರೋದೇ ಇಲ್ಲ ಅಂತೀರ. ನೋಡಿ ಇದೆಲ್ಲ ಗಾರ್ಡನ್ ವೇಸ್ಟನ್ನ ನಾನು ಇದಕ್ಕೆ ಹಾಕಿ ಬೇರೆ ಯಾವುದೋ ಗಿಡ ಇಟ್ಟಿದ್ದೆ. ಇದರಲ್ಲಿ ಹಾಕಿ ಗಿಡ ಇಟ್ಟಿದ್ದೆ. ಆ ಗಿಡ ಬಂದಿಲ್ಲ, ಹೋಗೈತೆ. ಹಾಗಾಗಿ ಇವಾಗ ತೆಗೆದು ಬೇರೆ ಗಿಡನ ಇಡೋಣ ಅಂತ ತಗೊಂಡ್ರೆ ನೋಡಿ ಇದು ಯಾವ ಥರ ಇದೆ. ಯಾವುದೇ ರೀತಿ ಇಟ್ಟರೂ ಸೇವಂತಿಗೆ ಗಿಡ ಬರೋದೇ ಇಲ್ಲ ಅಂತೀರಾ? ನೋಡಿ ಅದು ವೇಸ್ಟ್ ಅಂತ ಬಿಸಾಕಿದ್ದೆ. ಅದರೊಳಗಡೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಸಾಮಾನ್ಯವಾಗಿ ಸೇವಂತಿಗೆ ಗಿಡಗಳು ಹೋಗೋದಿಲ್ಲ, ಆದರೂ ಒಳಗಡೆಯಿಂದನೇ ಚಿಗುರು ಬರ್ತಾ ಇರುತ್ತೆ. ಈಗ ಅದು 2 ಇದೆಯಲ್ಲ, ಅದನ್ನು ನಾನು ಈ ಚಿಕ್ಕ ಪಾಟಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತೀನಿ. ನಾನು ಸುಮಾರು ಸಸಿಗಳು ಇದೇ ಥರನೇ ಮಾಡೋದು. ಅದು ಚಿಗುರು ಬಂದಾಗ ನೋಡಿ ಯಾವ್ಯಾವ ಗಿಡ ಅಂದ್ಬಿಟ್ಟು ಎತ್ತಿಡ್ತೀನಿ.
ಅಲ್ಲೂ ನಾನು ಕಳಿಸಿರೋಂತಹ ಸೇವಂತಿಗೆ ಗಿಡದಲ್ಲಿ ಪ್ರತಿಯೊಂದು ಗಿಡದಲ್ಲೂ ಇದೇ ರೀತಿ ಇರುತ್ತೆ. ಅಂದರೆ ಅದರೊಳಗಡೆ ಪಕ್ಕದಲ್ಲೆಲ್ಲ ಸಸಿ ಬಂದಿರುತ್ತೆ. ಯಾವುದೇ ಒಂದು ಗಿಡ ಬೆಳೆಸ್ಬೇಕಾದ್ರೂ ಅಷ್ಟೇ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ. ಇವತ್ತು ಒಂದು ಸಸಿ ಇಟ್ಬಿಟ್ಟು ನಾಳೆಗೆ ಅದರಿಂದ ನಮಗೆ ಹೂ ಬೇಕು ಹಣ್ಣು ಬೇಕು ಅಂದರೆ ಅದು ಸಿಗೋದಿಲ್ಲ. ಆನೆ ಅಂತೂ ತುಂಬ ರೋಸ್ತಿದ್ದಾನೆ. ಎಲ್ಲ ಕೋಲು ಇವನಿಗೆ ಇಲ್ಲ ಕುತ್ಕೊಳ್ಳಿ ಹೊಡಿತೀನಿ. ಮಳೆ ಬರ್ತೈತಲ್ವಾ ಅಲ್ಲಿ ನೋಡು ಮಳೆ. ಅಯ್ಯೋ ಅವನೇನಾದ್ರು ತಪ್ಪು ಮಾಡಿದಾಗ ನಾನು ಈ ಥರ ಲಚ್ಚ ಲಚ್ಚ ಅಂದರೆ ಹಂಗೆ ಕುತ್ಕೊಬಿಡ್ತಾನೆ. ಹೆಂಗೆ ಏನು ಮಳ್ಳ ಏನು ಗೊತ್ತೇ ಇಲ್ವೇನೋ ಅನ್ನಂಗೆ ಇರ್ತಾನೆ. ಬೈತಿದ್ರೆ ಎಲ್ಲ ಗೊತ್ತಾಗುತ್ತೆ, ಪ್ರತಿಯೊಂದು ಗೊತ್ತಾಗುತ್ತೆ ಅವನಿಗೆ. ನೋಡಿ ಹೆಂಗೆ ಬರ್ತಾವ್ ನೋಡಿ. ಬೈತಾಳೆ ಅಂತ ನೈಸ್ ಮಾಡೋಕ್ಕೆ ಈಗ ಮುತ್ತು ಕೊಟ್ಬಿಟ್ಟು ನೈಸ್ ಮಾಡಿಬಿಡೋದು ಸುಮ್ಮನೆ ಆಗ್ತಾಳೆ ಅಂತ. ಏನು ಅಲ್ಲೇ ಕುತ್ಕೋ ನೋಡು. ಅಯ್ಯೋ ಇಲ್ಲಿ ಎಲ್ಲ ಮಣ್ಣು ಜಾನು. ಹೋಗವ್ವ ಅಲ್ಲಿ ಕುತ್ಕೊಳ್ಳವ ಜಾನಿ. ನೀ ಪೋಲಿ ಅಲ್ಲಿ ಹೋಗು. ಆಯ್ತು ಹೋಗು. ಆಯ್ತು ಮುತ್ತು ಕೊಟ್ಟಿದ್ದು ಆಯ್ತಾ. ಹೋಗು ತಗೋ. ನಿನ್ಗೇನು ಕಡ್ಡಿ ಕೊಡೋಣ ಇವಾಗ ನಾನು. ಇದು ಬೇಡ ಅವನಿಗೆ. ಅಲ್ಲೇ ಇರಬೇಕು. ಹೊಡೆದಾಕ್ಬಿಡ್ತೀನಿ ಹೋದ್ರೆ. ಕುತ್ಕೊಳ್ಳ ಅಲ್ಲಿ. ಎಷ್ಟು ಹಠ ಮಾಡ್ತಾವನ ಅವನು. ನೋಡಿ ಅಲ್ಲಿ ಕುತ್ಕೋ. ಅಲ್ಲೇ ಕುತ್ಕೋ ಜನ. ನೋಡಿ ಹೆಂಗೆ ಮಾಡ್ಕೊಂಡಿದೀಯ. ಗೊಬ್ಬು ನೀನು. ನೋಡಿ ಅಲ್ಲೊಂದು ಬಾಟ್ಲು ಕೊಟ್ಟಿದ್ದೀನಿ. ಕಡ್ಕೊಂಡು ಕೂತವನೆ. ತುಂಬ ರೋಸ್ತಾನೆ ಜಾನಿ. ನೋಡಿ ಸ್ವಲ್ಪ ಸೇವಂತಿಗೆ ಸಸಿ ಎಲ್ಲ ಇಡಬೇಕಾಗಿತ್ತು. ಮಳೆ ಬರ್ತಿದೆ ಅಂದರೂ ಸ್ವಲ್ಪ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಟ್ರಾಬೆರಿ ಸಸಿಗಳೆಲ್ಲನೂ ಇಡೋಣ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಇದು ಇನ್ನು ಡಿಸೆಂಬರ್ಗೆ ಇದು ಹಣ್ಣು ಬಿಡೋದು. ಅಷ್ಟರೊಳಗೆ ಚೆನ್ನಾಗಿ ಬರುತ್ತೆ. ಇವಾಗಿಂದನೇ ನಾವು ಸಸಿ ಎಲ್ಲ ಇಡ್ತು ಅಂದರೆ ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಸಸಿಗಳೆಲ್ಲ ಚೆನ್ನಾಗಿ ಬರುತ್ತೆ. ಇದು ಸುಮ್ಮನೆ ಬಳ್ಳಿ ಥರ ಹಬ್ಕೊಂಡೋಗಿತ್ತು. ಹಂಗಾಗಿ ಸಸಿನಾದರೂ ಇಡೋಣ ಅಂದ್ಬಿಟ್ಟು ಇವತ್ತು ಇಡ್ತಾ ಇದ್ದೀನಿ. ಸೇವಂತಿಗೆ ಪಾಟೊಳಿಗೆಲ್ಲ ಹಬ್ಕೊಂಬಿಡುತ್ತೆ. ಇದಕ್ಕೊಂಚೂರು ಜಾಗ ಸಿಕ್ತು ಅಂದರೆ ಸಾಕು ಅಲ್ಲೇ ಬೆಳ್ಕೊಂಬಿಡುತ್ತೆ. ಮಳೆ ಬರ್ತಿದೆಯಲ್ಲ ಹಂಗಾಗಿ ಜಾನಿ ಮಳೆಲೆಲ್ಲ ಓಡಾಡ್ತಾನೆ ಅಂದ್ಬಿಟ್ಟು ಅಲ್ಲಿ ಕುತ್ಕೊಳ್ಳೋ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ನೋಡಿ ಇವಾಗ ಬೈಸ್ಕೊಂಡು ಅಲ್ಲಿ ಕೂತಿದ್ದಾನೆ. ಇನ್ನು ನಿಂಬೆ ಗಿಡದಲ್ಲಿ ನೋಡಿ ಸ್ವಲ್ಪ ಕಾಯೆಲ್ಲ ಬಿಟ್ಟಿದೆ. ನೋಡಿ ಎಷ್ಟೊಂದು ಕಾಯೆಲ್ಲ ಬಿಟ್ಟಿದೆ. ಮತ್ತು ಅದರಲ್ಲೂ ಎಷ್ಟು ದಪ್ಪ ನಿಂಬೆಕಾಯೆಲ್ಲ ಬಿಟ್ಟಿದೆ. ನೋಡಿ ಕೆಲವೊಂದು ಹಣ್ಣುಗಳಿಗೂ ರೆಡಿ ಆಗ್ತಾ ಇದೆ. ಮತ್ತು ಕೆಲವೊಂದು ಇನ್ನೂ ಸ್ವಲ್ಪ ಹೂವು ಪೀಚು ಸ್ವಲ್ಪ ದಪ್ಪ ಕಾಯಿಗಳೆಲ್ಲ ಬಿಟ್ಟಿದೆ. 3 ಗಿಡ ಏನೋ ಇದೆ ನನ್ನ ಗಾರ್ಡನಲ್ಲಿ. ಇದು ನಿಂಬೆ ಗಿಡ. ಎಷ್ಟು ದಪ್ಪ ಕಾಯಿ ಬಿಟ್ಟಿದೆ ಅಂದರೆ ಇದು ಎಳ್ಳಿಕಾಯಿ ಬಿಡುತ್ತೆ ನೋಡಿ ಆ ಸೈಜಲ್ಲಿ ಬರುತ್ತೆ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ದಪ್ಪ ನಿಂಬೆಕಾಯಿ ಎಲ್ಲ ಬಿಟ್ಟಿದೆ. ಗಿಡನ ಇನ್ನೂ ಚೆನ್ನಾಗಿ ಕೇರ್ ಮಾಡ್ತು ಅಂದರೆ ಎಲೆಗೆ ಒಂದೊಂದು ಕಾಯಿ ಬಿಡುತ್ತೆ. ನನಗೆ ಸಮಯ ಇಲ್ಲದೆ ಇರೋ ಕಾರಣ ಅದರಲ್ಲೂ ನಾನು ಹೆಚ್ಚು ಕೇರೇ ಮಾಡಿಲ್ಲ. ಆದರೂ ನೋಡಿ ಎಷ್ಟೊಂದು ಕಾಯಿಗಳೆಲ್ಲ ಬಿಟ್ಟಿದೆ. ನೋಡಿ ಅದೆಲ್ಲನೂ ಜೋಡಿಸಿ ಇಟ್ಟಿದ್ದೀನಿ ಅಲ್ಲಿ. ಈಗ ಈ ಕೋಲೆಲ್ಲನೂ ಡೇರೆ ಗಿಡಕ್ಕೆ ಕಟ್ಟಬೇಕು. ಇವನಂತೂ ನೋಡಿ ಮಳೆ ಹುಯ್ತೈತೆ ಆದರೂ ಇವನು ಇಲ್ಲೇ ನೋಡಿ ಮಳೆ ಹುಯ್ತೈತೆ ಆದರೂ ಜಾನಿ ಮನೆಗೆ ಹೋಗುವಂತ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ನೋಡಿ ಸೋನೆ ಥರ ಬರ್ತಾ ಇದೆ. ಇಲ್ಲಿ ನೋಡಿ ಮನೆಗೆ ಹೋಗವ ನೀನು. ಮಳೆ ಬರ್ತೈತೆ ಹೋಗಿ ಮನೆಗೆ. ನೋಡಿ ಎಷ್ಟು ಹೇಳಿದ್ರು ಕೇಳಲ್ಲ. ಇವಾಗ ಅಲ್ಲಿ ಕಟ್ಟಬೇಕೀಗ. ಅಲ್ಲಿ ಕಟ್ಬಿಟ್ಟು ನಾನು ಕೆಲಸ ಮಾಡಬೇಕು. ಇಲ್ಲ ಅಂದರೆ ಇವನು ಮಾತು ಕೇಳಲ್ಲ. ಇವನು ನಾನು ಹಿಂದಿಂದನೇ ಬರ್ತಾನೆ. ನಾನು ಎಲ್ಲೋಯ್ತೀನೋ ಅಲ್ಲೇ ಬರ್ತಾನೆ ಅವನು. ಗಿಡಗಳೆಲ್ಲ ಜೋಡಿಸಿದ್ದಾಯಿತು. ಅದು ಕಲರೆಲ್ಲ ಡಿವೈಡ್ ಮಾಡಿ ಜೋಡಿಸಿಟ್ಟಿದ್ದೀನಿ. ಇನ್ನು ಇದು ಡೇರೆ ಗಿಡಕ್ಕೆ ಸ್ವಲ್ಪ ಅದು ಒಂದು ಕೋಲು ಸಪೋರ್ಟ್ ಎಲ್ಲ ಕಟ್ಟಬೇಕು ನೀಟಾಗಿ. ಇದನ್ನು ನೋಡಿ ಇದು ಎಷ್ಟು ಖುಷಿಯಾಗಿದೆ ನೋಡಿ. ಅದರಲ್ಲಿ ಎಷ್ಟು ಸಸಿಗಳಿದ್ದಾವೆ ಅಂತ ನೀವೇ ಗಮನಿಸಿ. ಇದು ಚಿಕ್ಕದಾಗಿ ಬಿಡುತ್ತಲ್ಲ ಆ ಥರದ್ದು. ಇನ್ನು ಇದು ರೆಡ್ಡು ಮತ್ತು ಇದು ಬಿಸ್ಕೆಟ್ ಕಲರು. ನೋಡಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಒಂದರಲ್ಲಿ ಇನ್ನೂ ಹೂ ಬಿಟ್ಟಿಲ್ಲ. ಯಾವುದೇ ಕಲರ್ ಆದರೂ ಪರವಾಗಿಲ್ಲ ಅನ್ನೋರು ಬುಕ್ ಮಾಡ್ಕೋಬೋದು. ಚಿಕ್ಕದಾಗಿ ಬಿಡೋದ್ರಲ್ಲಂತೂ ಎಲೆಗೆ ಒಂದೊಂದು ಹೂ ಬಿಡುತ್ತೆ. ಇಲ್ಲಿ ನೋಡಿ ನಾನು ಇದು ಡೇರೆ ಗಿಡ ಎಲ್ಲನೂ ಹಾಕಿ ಕಟ್ಟುತ್ತಿದ್ದೀನಿ. ನೋಡಿ ಇವನು ನೋಡಿ ನೋಡಿ ಮಳೆ ಬೇರೆ ಹನಿತಾ ಇದೆ. ಹೋಗು ಮಳೆ ಬರ್ತೈತೆ ಹೋಗಪ್ಪ. ಅಯ್ಯೋ ನನಗಂತೂ ರೋಸ್ತಾನೆ ಅತ್ತಗಿ. ನನ್ನ ಒಂದು ಸೆಕೆಂಡು ಬಿಟ್ಟಿರಲ್ಲ. ಅವನು ಮಳೆ ಬತ್ತಿರಲಿ ಬಿಸಿಲಾಗಲಿ ಏನೇ ಆದರೂ ಅವನು ನನ್ನ ಬಿಟ್ಟಿರೋದಿಲ್ಲ. ಯಾವ ಜನ್ಮದ ಋಣಾನು ಬಂದನೋ ಏನೋ ಗೊತ್ತಿಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.